ಒಬ್ಬ ವ್ಯಕ್ತಿ ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ. ಈ ಕತೆ ಬಹಳ ಹಿಂದಿನದು. ಆದ್ದರಿಂದ ಅವರ ಮನೆಯಲ್ಲಿ ಯಾವುದೇ ಕೊಳಾಯಿ ಇರಲಿಲ್ಲ. ಪಕ್ಕದ ಬಾವಿಯಿಂದ ಮನೆಗೆ ನೀರು ತರಲು 2 ಮಡಿಕೆಗಳನ್ನು ಬಳಸುತ್ತಿದ್ದರು. ಒಂದು ಮಡಿಕೆಗೆ ಸಣ್ಣ ರಂಧ್ರವಿತ್ತು. ಮನುಷ್ಯನು ತನ್ನ ಎಡಗೈಯಲ್ಲಿ ರಂಧ್ರವಿರುವ ಮಡಿಕೆಯನ್ನು ಯಾವಾಗಲೂ ಹಿಡಿದಿಟ್ಟುಕೊಳ್ಳುತ್ತಾನೆ. ಆ ಮನುಷ್ಯನು ಮನೆಯನ್ನು ತಲುಪುವ ಹೊತ್ತಿಗೆ ಬಲಭಾಗದಲ್ಲಿರುವ ಮಡಿಕೆ ಇನ್ನೂ ತುಂಬಿರುತ್ತದೆ ಮತ್ತು ಅವನ ಎಡಭಾಗದಲ್ಲಿರುವ ಮಡಿಕೆ ಯಾವಾಗಲೂ ಅರ್ಧದಷ್ಟು ತುಂಬಿರುತ್ತದೆ. ಇದನ್ನು ಗಮನಿಸಿದ ಪಕ್ಕದ ಮನೆಯ ಮಗುವೊಂದು ಒಡೆದ ಮಡಿಕೆಯನ್ನು ಏಕೆ ಬಳಸುತ್ತಿದೆ ಎಂದು ಆ ವ್ಯಕ್ತಿಯನ್ನು ಕೇಳಿದ. ಆ ವ್ಯಕ್ತಿ ಮುಗುಳ್ನಕ್ಕು ಹೇಳಿದ, ಇದಕ್ಕೆ 2 ಕಾರಣಗಳಿವೆ. ನನ್ನ ಎಡಗೈ ಸ್ವಲ್ಪ ದುರ್ಬಲವಾಗಿದೆ ಮತ್ತು ನನ್ನ ಎಡಗೈಯಲ್ಲಿ ಸಂಪೂರ್ಣ ನೀರಿನ ಮಡಕೆಯನ್ನು ಸಾಗಿಸಲು ನನಗೆ ಸಾಧ್ಯವಿಲ್ಲ. ಇನ್ನೊಂದು ಕಾರಣವೆಂದರೆ ನಾನು ನೀರನ್ನು ಮರಳಿ ತಂದಾಗ ಮಾರ್ಗವು ನೀರಿರುತ್ತದೆ. ಅವರು ದಾರಿಯನ್ನು ತೋರಿಸಿದರು ಮತ್ತು ಖಚಿತವಾಗಿ ನಡಿಗೆ ದಾರಿಯ ಒಂದು ಬದಿ ಹಸಿರು ಮತ್ತು ಹೂವಿನ ಸಸ್ಯಗಳು ಮತ್ತು ಇನ್ನೊಂದು ಬದಿ ಬಂಜರ. ಈ ಕಥೆಯಷ್ಟೇ ಹೇಳುತ್ತೆ ನಮಗೆ. ದಿ ಮಾರಲ್ ಆಫ್ ದಿ ಸ್ಟೋರಿ, ಪ್ರತಿಯೊಂದು ವಸ್ತುವಿಗೂ ಅದರ ಉಪಯೋಗವಿದೆ ಎಂಬುದನ್ನು ಈ ಕಥೆ ನಮಗೆ ಕಲಿಸುತ್ತದೆ. ನಾವು ಯಾವುದನ್ನು ನಿಷ್ಪ್ರಯೋಜಕವೆಂದು ಭಾವಿಸಬಹುದು, ಏಕೆಂದರೆ ಅದು ದೋಷಪೂರಿತವಾಗಿದೆ, ಆದರೆ ಅದು ವಿಶ್ವದಲ್ಲಿ ದೊಡ್ಡ ಉದ್ದೇಶವನ್ನು ಪೂರೈಸುತ್ತದೆ.